ಅವರು ಇಬ್ಬರನ್ನು ನಾವು ಇವತ್ತು ಸ್ಮರಿಸ್ತಕ್ಕಂಥ ಒಂದು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥ ಸಂದರ್ಭಕ್ಕಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಫಾದರ್ ಲಿಯೋ ಪೆರೇರಾ ಮತ್ತು ಫಾದರ್ ಡಾನ್ ವರ್ಗಾವಣೆ ಅಭಿಮಾನದ ಬೀಳ್ಕೊಡುಗೆ ಸಮಾರಂಭ. ಮೌನಿನಗರದ ಲೋಯಲಾ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ಫಾದರ್ ಲಿಯೋ ಪೆರೇರಾ ಎಸ್.ಜೆ. ಕಳೆದ 5 ವರ್ಷಗಳಿಂದ ಸೇವೆ ಸಲ್ಲಿಸಿದ್ದು ಹಾಗೂ ಲೋಯಲಾ ಸಮಾಜ ಸೇವಾ ಕೇಂದ್ರದ ನಿರ್ದೇಶಕರು ಫಾದರ್ ಡಾನ್ ಪ್ರೇಮ್ ಲೋಬೋ ಕಳೆದ 3 ವರ್ಷಗಳಿಂದ ತಮ್ಮ ಸೇವೆ ಸಲ್ಲಿಸಿ ಬೇರೆ ಕಡೆ ವರ್ಗಾವಣೆಯಾದ ಹಿನ್ನೆಲೆ ಲೋಯಲಾ ಸಂಸ್ಥೆ ವತಿಯಿಂದ ಹಾಗೂ ವಿವಿಧ ಸಂಘಟನೆಗಳಿಂದ ಮತ್ತು ದಲಿತ ಪರ ಸಂಘಟನೆಗಳ ಮುಖಂಡರು ಹಾಗೂ ಗ್ರಾಮೀಣ ಭಾಗದ ಮಹಿಳೆಯರು, ಯುವಕರು, ಯುವತಿಯರು ಸನ್ಮಾನಿಸಿ ಬೀಳ್ಕೊಟ್ಟರು. ನಂತರ ದಲಿತ ಸಂಘಟನೆಗಳ ಮುಖಂಡರು ಪಿ ರವಿಕುಮಾರ್, ಪ್ರಭುರಾಜ್ ಕೊಡ್ಲಿ, ಯಲ್ಲಪ್ಪ ಬಾದರ್ದಿನ್ನಿ, ಶರಣಪ್ಪ ಮುದ್ದಮ್ಗುಡ್ಡಿ, ಶೋಭಾ ತರಬೇತಿದಾರರು ಮಾತನಾಡಿ ಫಾದರ್ ಡಾನ್ ಪ್ರೇಮ್ ಲೋಬೋ ಅವರು ಶಾಂತ ಸ್ವಭಾವದವರು, ಕ್ರಿಯಾಶೀಲತೆ ಹಾಗೂ ಚಟುವಟಿಕೆಯಿಂದ ಕೂಡಿ ಸಹಬಾಳ್ವೆ, ಸಹಕಾರ ಇತ್ಯಾದಿ ಮೌಲ್ಯಗಳಿಂದ ಕೂಡಿದ ಅನನ್ಯ ವ್ಯಕ್ತಿತ್ವ ಇವರದು. ಸದಾ ಹಸನ್ಮುಖಿಯಾಗಿ ಮಹಿಳಾ ಸಬಲೀಕರಣ ಉದ್ದೇಶದಿಂದ ಸ್ವಸಹಾಯ ಮಹಿಳಾ ಸಂಘದ ಮೂಲಕ ಗ್ರಾಮೀಣ ಮಹಿಳೆಯರಿಗೆ ಮೆಷಿನ್ ತರಬೇತಿ ಕೊಡಿಸಿ ಸ್ವಾವಲಂಬಿ ಬದುಕು ಕಟ್ಟಿಕೊಟ್ಟಿದ್ದಾರೆ. ಇನ್ನು ನಿರುದ್ಯೋಗ ಯುವಕರಿಗೆ ಮತ್ತು ಯುವತಿಯರಿಗೆ ಕೈಗಾರಿಕೆ ತರಬೇತಿ ನೀಡಿ ಸರ್ಕಾರದ ಮತ್ತು ವಿವಿಧ ಸಂಘ ಸಂಸ್ಥೆಗಳಿಂದ ಸಹಕರಿಸಿದ ಇಬ್ಬರು ಫಾದರ್ಗಳು ಜನರಿಗೆ ಅನ್ಯೋನ್ಯತೆಯಿಂದ ತಮ್ಮ ವರ್ಷಗಳ ಅಮೂಲ್ಯ ಸೇವೆ ನೀಡಿದವರು ಎಂದು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ನಂತರ ತಮ್ಮ ಸೇವಾವಧಿಯ ಅನುಭವಗಳನ್ನು ಫಾದರ್ ಡಾನ್ ಪ್ರೇಮ್ ಲೋಬೋ, ಫಾದರ್ ಲಿಯೋ ಪೆರೇರಾ ಎಸ್.ಜೆ. ಅವರು ವ್ಯಕ್ತಪಡಿಸಿದರು. ಫಾದರ್ ಬಗ್ಗೆ ಅವರು ಬಂದಾಗಿಂದ ನಾನು ಅವ್ರ ಜೊತೆ ಭೇಟಿಯಾಗಿದ್ದೀನಿ. ಎಷ್ಟೋ ಇವತ್ತು ಬಡ ವಿದ್ಯಾರ್ಥಿಗಳು ಕಲೀಲಿಕ್ಕೆ ಆಗ್ಲಾರ್ದಂತೆ ಡ್ರಾಪ್ಔಟ್ ಆಗಿ ಬೇವಿನ ಬೀಜ ಎಲ್ಲ ಹಾಸ್ಲಿಕ್ಕೆ ಹೋಗುವಂಥ ಮಕ್ಕಳನ್ನು ಕೂಡ ನಾನು ಕರ್ಕೊಂಡು ಬಂದು ಅವ್ರಿಗೆ ಪರಿಚಯ ಮಾಡಿಸಿದೆ. ಮಾಡಿದ ತಕ್ಷಣ ಅವರಿಗೂ ಕೂಡ ದಾಖಲಾತಿಯಲ್ಲಿ ಸಾಕಷ್ಟು ಸಹಾಯ ಮಾಡಿದ್ದಾರೆ. ಎಷ್ಟೋ ಮಕ್ಕಳಿಗೆ ಹಾಸ್ಟೆಲ್ ವ್ಯವಸ್ಥೆ ಇರಲಿಲ್ಲ ಬೇರೆ ಬೇರೆ ಕಡೆಯಿಂದ. ಸೊ ನನ್ನ ಗಮನಕ್ಕಿದ್ದಂತೆ 15 ಮಕ್ಕಳನ್ನು ಅವ್ರ ಹಾಸ್ಟೆಲ್ ವ್ಯವಸ್ಥೆ ಮಾಡಲಿಕ್ಕೆ ತುಂಬ ಸಹಕಾರ, ತಕ್ಷಣವೇ ಅದರ ವ್ಯವಸ್ಥೆ ಮಾಡಿ ಇವತ್ತು ಆ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸದಲ್ಲಿ ತೊಡಗೋದ್ರಿಂದ ಅದು ತುಂಬ ಖುಷಿ ತರುವಂಥ ವಿಷಯ. ಸೊ ಎಲ್ಲರೂ ಬೆರೀಬೇಕು, ಸ್ವಾವಲಂಬಿಗಳಾಗಬೇಕು ಅಂತ ತಮ್ಮ ಸ್ವಂತ ಕಾಲ ಮೇಲೆ ತಾವು ನಿಂತ್ಕೊಂಡು ಆ ಒಂದು ಏನು ಆರ್ಥಿಕತೆ ಅಥವಾ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅವರು ನ್ಯಾಯಯುತವಾಗಿ ಬೆರೀಬೇಕು ಅನ್ನೋದು ತುಂಬ ಹಂಬಲ ಇತ್ತು. ಆ ನಿಟ್ಟಿನಲ್ಲಿ ನಾನು ಕೂಡ ಅವ್ರು ಸತತವಾಗಿ ಅವರು ಜೊತೆಯಲ್ಲಿ ಅವ್ರು ಎಲ್ಲೆಲ್ಲಿ ಹೇಳಿದ್ದಾರೆ ಅಲ್ಲಿ ತರಬೇತಿಗಳನ್ನು ನೀಡಿದ್ದೀನಿ. ಸೊ ಕಳೆದ 3 ವರ್ಷದಿಂದ ಅವ್ರನ್ನ ನಾನು ಅವಲೋಕಿಸಿದ ಏನು ಅಂದರೆ ಮಹಿಳೆಯರ ಒಂದು ಎಂಪವರ್ಮೆಂಟ್ ಆಗಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ ಈ 15 ವರ್ಷ ಲೋಯಲಾ ಸಂಸ್ಥೆ ಏನನ್ನು ನಂಟಿತ್ತು, ಬಟ್ ಈ 3 ವರ್ಷದಲ್ಲಿ ಫಾದರ್ ಎಷ್ಟು ಎಫರ್ಟ್ ಹಾಕಿದ್ದಾರೆ ಅಂದರೆ ಮ್ಯಾಕ್ಸಿಮಮ್ 50% ಮಹಿಳೆಯರು ಇವತ್ತು ಸ್ವಾವಲಂಬಿಗಳಾಗಿದ್ದಾರೆ ಅನ್ನಲಿಕ್ಕೆ ಹೆಮ್ಮೆಯಿಂದ ನಾನಿಲ್ಲಿ ಹೇಳ್ಬೋದು. ಆದರೆ ಇವತ್ತು ಈ ಲೋಯಲಾ ಶಿಕ್ಷಣ ಸಂಸ್ಥೆ ಆಗಿರ್ಬೋದು, ಲೋಯಲಾ ಸಮಾಜ ಸೇವಾ ಕೇಂದ್ರ ಆಗಿರ್ಬೋದು, ಈ ಒಂದು ನಮ್ಮ ಭಾಗಕ್ಕೆ ಕಾಲಿಟ್ಟ ನಂತರ ಇಲ್ಲಿ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಒಂದಿಷ್ಟು ತಾಯಂದಿರು ಸ್ವಾಭಿಮಾನದಿಂದ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ, ಒಂದು ಆರ್ಥಿಕವಾಗಿ ಕೂಡ ಮುಂದೆ ಬರಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಬಹುಶಃ ಲೋಯಲಾ ಶಿಕ್ಷಣ ಸಂಸ್ಥೆ, ಲೋಯಲಾ ಸಮಾಜ ಸೇವಾ ಕೇಂದ್ರ ಅಂತ ನಾನು ಭಾಳ ಹೆಮ್ಮೆಯಿಂದ, ಅಭಿಮಾನದಿಂದ ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇವತ್ತು ಲೋಯಲಾ ಶಿಕ್ಷಣ ಸಂಸ್ಥೆ ಅಂತ ಹೇಳಿದ್ರೆ ಕೇವಲ ಶೈಕ್ಷಣಿಕವಾಗಿ ಮಾತ್ರ ಆ ಸಂಸ್ಥೆಯನ್ನು ನೋಡ್ತಾ ಇದ್ರು. ಇವತ್ತು ಅದನ್ನು ಸಾಮಾಜಿಕವಾಗಿ ನೋಡುವಂಥ ಒಂದು ಪರಿಕಲ್ಪನೆ ಅಥವಾ ನೋಡುವಂಥ ಆ ಭಾವನೆ ಮೂಡಿರ್ತಕ್ಕಂಥದ್ದು ಬಹುಶಃ ಫಾದರ್ ಡಾನ್ ಪ್ರೇಮ್ರವರು ಮಾಡಿರ್ತಕ್ಕಂಥ ಒಂದು ಸಮಾಜಮುಖಿ ಕಾರ್ಯಕ್ರಮಗಳೇ ಇದಕ್ಕೆ ಜೀವಂತ ಸಾಕ್ಷಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ ಪ್ರೀತಿಯನ್ನು ಅನುಭವಿಸಿರ್ತಕ್ಕಂಥದ್ದು ನನ್ನ ಮತ್ತೆ ಮರಳಿ ನನ್ನ ಸಂಸ್ಥೆಗೆ ತಂದಿರತಕ್ಕಂಥ ಫಾದರ್ ಡಾನ್ ಅವರಿಗೆ ನನ್ನ ಕುಟುಂಬದ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ತಪ್ಪಾಗೋದು ಸಹಜ, ಆ ತಪ್ಪುಗಳನ್ನು ತಿಳಿಸಿ ಮತ್ತೆ ಮನೆಗೆ ವಾಪಸ್ ಕರ್ಕೊಂಡು ಬರೋದಿದಲ್ಲ ಅದು ದೊಡ್ಡ ಕೆಲಸ. ಹಾಗೆ ಮುಖಂಡರನ್ನ ಒಕ್ಕಳಿಸ್ತಕ್ಕಂಥ ತಾಕತ್ತಿದಲ್ಲ ಅದು ಯಾರಿಗೂ ಬರಲ್ಲ, ಯಾರಿಗೂ ಬರಲ್ಲ. ನಮ್ಮಲ್ಲಿ ಇಲ್ಲಿ ಮಾನವಿಯಲ್ಲಿ ನಮ್ಮ 3 ಸಂಘಟನೆಗಳಾಗಿದ್ದೀವಿ ನಾವು. ಅಂದ್ರೆ ಒಗ್ಗಟ್ಟಿರುವುದನ್ನ 10 ಭಾಗವಾಗಿ ಮಾಡಬಾರ್ದು, ಆದ್ರೆ 10 ಇರುವುದನ್ನ ಒಂದು ಮಾಡ್ಬೇಕಂತಕ್ಕಂಥದ್ದು, ಆ ಒಂದು ಮಾಡ್ತಕ್ಕ ಶಕ್ತಿ ನಮ್ಮ ಫಾದರ್ ಡಾನ್ ಇದೆ. ಹಾಗೆ ನಿಮ್ಮೆಲ್ಲ ಕೆಲಸಗಳಿಗೆ ಬಹಳ ನಾವೆಲ್ಲರೂ ಅಭಾರಿಯಾಗಿದ್ದೇವೆ ಫಾದರ್. ನಿಮ್ಮ ಪ್ರಾರ್ಥನೆಯಿಂದ ನಾವೆಲ್ಲರೂ ಒಗ್ಗಟ್ಟಾಗಿದ್ದು ಮಾನವೀಯರು. ಈ ಲೋಯಲಾ ಸಂಸ್ಥೆ ಎನ್ನುವಂಥದ್ದು ಒಂದು ಮಹಾಯಾನ, ಶಿಕ್ಷಣ ಮತ್ತು ಸಾಮಾಜಿಕ ಸೇವೆ ಅಂತಕ್ಕಂಥ 2 ಈ ಕ್ಷೇತ್ರದಲ್ಲಿ ಅವರು ಹೆಜ್ಜೆಯನ್ನಿಟ್ಟು ಕೆಲಸ ಮಾಡ್ತಕ್ಕಂಥದ್ದು. ಅದರ ಜೊತೆಯಾಗಿ ಇವತ್ತು ಫಾದರ್ ಡಾನ್ ಪ್ರೇಮ್ ಅವರು ಬಹುಮುಖ ಹಿನ್ನೆಲೆಯಿಂದ ಕೆಲಸ ಮಾಡಿದ್ದಾರೆ. ಯಾವ ರೀತಿಯಪ್ಪ ಅಂತ ಹೇಳಿದ್ರೆ ಇವತ್ತಿನ ವರ್ತಮಾನಕ್ಕೆ ಏನು ಬೇಕು, ಏನನ್ನು ಮಾಡಬೇಕು,
ಪರ್ಟಿಕ್ಯುಲರ್ ಆಗಿ ಪ್ರಾಕ್ಟಿಕಲ್ ಆಗಿ ಅವರ ಕೆಲಸಗಳು ಇದ್ದು ನಾವು ಆ ರೀತಿಯಲ್ಲಿ ಕಂಡುಕೊಂಡಿದ್ವಿ. ಬಹುಶಃ ಈ ಭಾಗದ ಆರ್ಥಿಕವಾಗಿ ಹಿಂದುಳಿದಂಥ SC/ST ಯುವಕರಿಗೆ, ಮಹಿಳೆಯರಿಗೆ ಅವರಿಗೆ ಸ್ವಾವಲಂಬಿಗಳಾಗಬೇಕಂತಕ್ಕಂಥ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನು, ಕೆಲಸಗಳನ್ನು ಒದಗಿಸಿರ್ತಕ್ಕಂಥದ್ದು, ತರಬೇತಿ ಕಾರ್ಯಾಗಾರಗಳನ್ನು ಮಾಡಿ ಯುವಕರಿಗೆ ಉದ್ಯೋಗ ಮೇಳವನ್ನು ನಡೆಸಿಕೊಟ್ಟು ಅವರಿಗೆ ಅನೇಕ ಉದ್ಯೋಗಗಳನ್ನು ಒದಗಿಸಿಕೊಟ್ಟಂಥ ಕೀರ್ತಿ ಕೂಡ ನಮ್ಮ ಡಾನ್ ಫಾದರ್ ಅವರಿಗೆ ಸಾಧ್ಯ. ಬಹುಶಃ ನಾವು ಕೂಡ ಸಂವಿಧಾನದ ಒಂದು ಉತ್ಸವವನ್ನು ಮಾಡಿ ಇಡೀ ಕರ್ನಾಟಕದಲ್ಲಿ ಮಾನವಿ 75ನೇ ಸಂವಿಧಾನ ಉತ್ಸವ ಸಂಭ್ರಮ ಬಹಳ ಅದ್ದೂರಿಯಾಗಿ ಮಾಡಿ ಅದು ಎಲ್ಲ ಸಂಘಟಕರನ್ನು ಸೇರಿಕೊಂಡು ಇವತ್ತು ಅದ್ಭುತವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಒಂದು ಇತಿಹಾಸದ ಪುಟಗಳಲ್ಲಿ ಉಳಿಯುವಂತೆ ಮಾಡಿರ್ತಕ್ಕಂಥ ಡಾನ್ ಪ್ರೇಮ್ ಅವರು. ಲಿಯೋ ಫಾದರ್ ಅವರು ಬರುವಾಗ ನನಗೆ ನೆನಪಿನಾಗೆ ಅವಾಗ ಇಲ್ಲಿ ಕೋವಿಡ್ ಸಂದರ್ಭ, ಅವ್ರು ಬಂದಂಥ ಸಂದರ್ಭದಲ್ಲಿ ಕೋವಿಡ್ ಸಂದರ್ಭ ಇತ್ತು. ಒಂದು ದಿವಸನೇ ಅವರು ಸಾರ್ವಜನಿಕರಿಗೆ ಇಲ್ಲಿ ಮಾನವಿಯಿಂದ ನಮ್ಮ ಸ್ವಸಹಾಯ ಸಂಘದ ಎಲ್ಲ ಸಂಘದ ಮಹಿಳೆಯರನ್ನ, ಬಡ ಜನರನ್ನ ಎಲ್ಲ ಸೇರಿಸಿದ್ವಿ. ಅವಾಗ ಕಿಟ್ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇತ್ತು. ಅವತ್ತೇ ಬಂದಿದ್ರು ಅವರು, ಅರುಣ್ ಫಾದರ್ ಅವರು ಇನ್ನೂ ಇದ್ರು. ಅವಾಗ ಇಬ್ಬರು ಸೇರಿ ಅವತ್ತು ಒಂದು 100 ಜನರಿಗೆ, 1000 ಜನರಿಗೆ ಒಂದು ಕಿಟ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಅವರು ನಿರ್ವಹಿಸಿದರು. ಅವರು 5 ವರ್ಷಗಳಲ್ಲಿ ಸಾಕಷ್ಟು ಒಂದು ಸೇವೆಯನ್ನ ಈ ನಮ್ಮ ಭಾಗದ ಜನರಿಗಾಗಿ, ಶಿಕ್ಷಣಕ್ಕಾಗಿ, ಈ ಇಲ್ಲಿಯ ಮಹಿಳೆಯರಿಗಾಗಿ ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಅವರ ಅವಧಿಯಲ್ಲಿ ನಾನು ನೋಡಿದಂಗೆ ಅವಾಗ ಕೋವಿಡ್ 2 ಸಲ ಬಂದರೂ ಸಹ ಬೇರೆ ಬೇರೆ ದಾನಿಗಳು ನಮ್ಗೆ ಏನು ಸಹಾಯ ಮಾಡುತ್ತಿದ್ದರು ಅಂತ ಕಿಟ್ಗಳನ್ನು ಬಡ ಜನರಿಗೆ ತಲುಪಿಸುವಲ್ಲಿ ಸ್ವತಃ ಅವರೇ ನಿಂತ ಆ ಕಿಟ್ಗಳನ್ನು, ಮೂಟೆಗಳನ್ನು ಓರುತ್ತಿದ್ದರು. ಆ ಕಿಟ್ಗಳನ್ನು ರೆಡಿ ಮಾಡೋದಕ್ಕೆ ಎಲ್ಲ ಇಲ್ಲಿ ಸಿಬ್ಬಂದಿಗಳ ಜೊತೆ ಕೆಲಸ ಮಾಡ್ತಿದ್ದರು. ಅವರು ನಿಮ್ಗೆ ಗೊತ್ತಿರಂಗೆ ಸಾಕಷ್ಟು ಹಳ್ಳಿಗಳಿಗೆಲ್ಲ ತಿರುಗಾಡಿ ನಮ್ಮ ಮಹಿಳಾ ಸಂಘಗಳನ್ನು ಬಲಪಡಿಸುವಲ್ಲಿ ಕೆಲಸ ಮಾಡಿದ್ದಾರೆ. ಬಹಳ ಕ್ರಿಯಾಶೀಲವಾಗಿ ಸಾಕಷ್ಟು ಚುರುಕಿನಿಂದ ಅವರು ಆ ಕಡೆ ಈ ಕಡೆ ಓಡಾಡಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದ್ದಾರೆ. ಬಹಳ ಮುಖ್ಯವಾಗಿ ಅವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳೇನಂತ ಹೇಳಿದ್ರೆ, ಅವರು ನಮ್ಮ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಬೇರೆ ಬೇರೆ ಕೌಶಲ್ಯ ತರಬೇತಿಗಳನ್ನು ನಡೆಸುವುದಕ್ಕಾಗಿ ಅವರು ಬಹಳಷ್ಟು ಒತ್ತು ಕೊಟ್ಟು ಕೆಲಸ ಮಾಡಿದ್ದಾರೆ. ಅವರ 3 ವರ್ಷದ ಅವಧಿಯಲ್ಲಿ ಈ ಜೂಟ್ ಬ್ಯಾಗ್ ತಯಾರಿಕೆ ಮಾಡೋದಿರ್ಬೋದು, ಅಥವಾ ರೊಟ್ಟಿ ಕೇಂದ್ರಗಳನ್ನು ಮಾಡೋದಿರ್ಬೋದು, ಮತ್ತೆ ಟೇಲರಿಂಗ್, ಸಾಕಷ್ಟು ಮಹಿಳೆಯರಿಗೆ ಟೇಲರಿಂಗ್ ತರಬೇತಿಗಳನ್ನು ನಡೆಸಿರ್ಬೋದು, ಮತ್ತೆ ಬೇರೆ ಬೇರೆ ಇನ್ನಿತರ ಸ್ವಯಂ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಒಂದು ಕೆಲಸ ಕಾರ್ಯಗಳನ್ನು ಅವರು ಈ ಸಂದರ್ಭದಲ್ಲಿ ತಮ್ಮ ಅವಧಿಯಲ್ಲಿ ಮಾಡಿದ್ದಾರೆ. ಮತ್ತು ಈ ಸಂಸ್ಥೆಯನ್ನ ಯಶಸ್ವಿ ದಿಕ್ಕಿನಲ್ಲಿ ಕೊಂಡೊಯ್ದಿದ್ದಾರೆ. ನಾನು ಅವರ ಥಾಟ್ಫುಲ್ನೆಸ್, ಅವರ ಜೊತೆಗೆ ನನ್ನನ್ನು ಕೂಡ ಸೇರಿಸಿದ್ದಾರೆ. ನನಗೆ ತುಂಬ ಧನ್ಯವಾದಗಳು. ಖಂಡಿತವಾಗಿಯೂ ಇದು ಅವರ ಉದಾರ ಮನೋಭಾವವನ್ನು ಹಾಗೂ ನಿಮ್ಮೆಲ್ಲರ ಉದಾರ ಮನೋಭಾವವನ್ನು ನಮಗೆ ತೋರಿಸಿದೆ. ಸೊ ಅದಕ್ಕೆ ನೀವು ಸನ್ಮಾನ ಮಾಡಿದ್ದೀರಿ, ನಮ್ಮ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದ್ದೀರಿ. ಮೊದಲಿಗೆ ನಿಮಗೆಲ್ಲರಿಗೂ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀನಿ. ಇಲ್ಲಿ ಈ ಹಾಲ್ನಲ್ಲಿ ಭಾಳಷ್ಟು ಮಂದಿ ಇದ್ದಾರೆ ಮಹಿಳೆಯರು ಮೊದಲು. ಸೊ ಇದು ಕೂಡ ನಮ್ಮ ಲಯೋಲಾ ಕಾರ್ಯಕ್ರಮ ನಾವೆಲ್ಲ ಏನೆಲ್ಲ ಕೆಲಸ ಮಾಡ್ತೀವಿ ನೋಡಿ, ಇದು ಒಂದು ಮುಖ. ನಾವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ದುಡಿತಾ ಇದ್ದೇವೆ. ಇಲ್ಲಿ ಶಿಕ್ಷಣ ಕ್ಷೇತ್ರ, ಸಮಾಜ ಸೇವೆ, ಇನ್ನಿತರ ಕ್ಷೇತ್ರಗಳಲ್ಲಿ ನಾವು ದುಡಿತಾ ಇದ್ದೇವೆ. ನಾವು ಈ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಮಕ್ಕಳಿಗೆ ಅವರ ವಿದ್ಯಾಭ್ಯಾಸಕ್ಕಾಗಿ, ಅವರ ಏಳಿಗೆಗಾಗಿ ಈ ಲಯೋಲಾ ಸಂಸ್ಥೆ ಯಾವಾಗಲೂ ಶ್ರಮಿಸ್ತಾ ಇದೆ. ಭಾಳಷ್ಟು ಕೆಲಸ ಕಾರ್ಯಗಳನ್ನು ನಡೆಸ್ತಾ ಇದೆ. ನಮ್ಗೆ ಗೊತ್ತು, ಯಾವಾಗ ಈ ಹೆಣ್ಣು ಮಕ್ಕಳ ಮೇಲೆ ಬರ್ತಾರೋ, ಸಮಾಜದಲ್ಲಿ ಮೇಲೆ ಬರ್ತಾರೋ, ಆಗ ಸಮಾಜ ಮೇಲೆ ಬರುತ್ತೆ, ಕುಟುಂಬ ಮೇಲೆ ಬರುತ್ತೆ, ನಮ್ಮ ಸುತ್ತಮುತ್ತಲಿನಲ್ಲಿ ಪ್ರಗತಿ ಸಾಧ್ಯ. ಇನ್ನೊಂದು ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಸೊ ಅದರಿಂದ ತೃಪ್ತಿ ಭಾಳಷ್ಟು ಇಂಪಾರ್ಟೆಂಟ್. ನಾವು ಎಲ್ಲೂ ಇರಲಿ, ಯಾವ ಕೆಲಸವನ್ನ ಮಾಡಲಿ, ಆದರೆ ಕೊಟ್ಟಂತಹ ಜವಾಬ್ದಾರಿಯನ್ನು ಒಳ್ಳೆ ರೀತಿಯಲ್ಲಿ ಮಾಡಿ ಕೊನೆಗೆ ನಮಗೊಂದು ವೇಳೆ ತೃಪ್ತಿ ಇದ್ದರೆ ಅದೇ ಸಹ ಏನಾದರೂ ನಾವು ಮಾಡಿದ್ದೇವೆ. ಸ್ವಲ್ಪವನ್ನ ಈ ಒಂದು ಕಾರ್ಯ ಕ್ಷೇತ್ರ ಬೆಳೆಯಲು ನಾವು ಸ್ವಲ್ಪ ನಾವು ನಮ್ಮ ಏನಿರ್ತೇವೆ ಅಳಿಲು ಸೇವೆಯನ್ನು ನಾವು ಮಾಡಿದ್ದೇವೆ ಅಂತ ನಮಗೆ ತೃಪ್ತಿ. ಮೊಟ್ಟ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಇವತ್ತು ನಮಗೆ ಈ ದಿನಗಳಲ್ಲಿ ಬಹಳಷ್ಟು ಮದುವೆಗಳಿದ್ದಾವೆ, ಬೇರೆ ಬೇರೆ ಕಾರ್ಯಕ್ರಮಗಳಿದ್ದಾವೆ. ಆದರೂ ನಮ್ಮಲ್ಲಿ ಗೌರವಿಟ್ಟು ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೆ ಲಿಯೋ ಅವರ ಪರವಾಗಿ ನಾನು ಕೂಡ ಜೊತೆಯಾಗಿ ನಿಮಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಎರಡನೇದಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ನಮ್ಮ ಲಯೋಲಾ ಸಮಾಜ ಸೇವಾ ಎಲ್ಲ ಸಿಬ್ಬಂದಿ ವರ್ಗದವರು ಬಹಳಷ್ಟು ದಿನದಿಂದ ಈ ಒಂದು ಕಾರ್ಯಕ್ರಮವನ್ನು ಅವರು ತಯಾರು ಮಾಡಿದ್ದಾರೆ. ಹಾಸ್ಟೆಲ್ ಸಿಬ್ಬಂದಿ ವರ್ಗದವರ ಜೊತೆಗೆ
ಆದುದರಿಂದ ಅವರೆಲ್ಲರಿಗೆ ನಾನು ವೈಯಕ್ತಿಕವಾಗಿ ಈ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಏರ್ಪಡಿಸಿದರೆ ಆದುದರಿಂದ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಮ್ಮೆಲ್ಲರ ಪರವಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಿಯರೇ, ಈ ಒಂದು 3 ವರ್ಷದ ಕಾಲ ಬಹಳಷ್ಟು ಅನುಭವದ ಕಾಲ ನನಗಾಗಿದೆ. ಬಹಳಷ್ಟು ಸಂತೋಷ, ಏನೇ ಆಗಲಿ ಬಹಳಷ್ಟು ನಾನು ಕಲ್ತಿದ್ದೇನೆ. ಹಳ್ಳಿಯಲ್ಲಿ ಹೋಗುವಾಗ ನಿಮ್ಮಿಂದ, ನಿಮ್ಮ ಜೀವನದಿಂದ ನಾನು ಬಹಳಷ್ಟು ಕಲ್ತಿದ್ದೇನೆ ನನ್ನ ಜೀವನಕ್ಕೆ. ಈ 3 ವರ್ಷದಲ್ಲಿ ಖಂಡಿತವಾಗಿ ನನ್ನ ಮೇಲೆ ನಿಮಗೆ ಬಹಳಷ್ಟು ನಿರೀಕ್ಷೆಗಳಿತ್ತು ಖಂಡಿತವಾಗಿ. ಆದರೆ ನಿಮ್ಮೆಲ್ಲ ನಿರೀಕ್ಷೆಗಳಿಗೆ ನಾನು ಸ್ಪಂದಿಸಿಲ್ಲ. ಅದೇನೋ ನಮ್ಮ ಸಂಸ್ಥೆಯ ಕಡೆಯಿಂದ ನಾವು ಏನೋ ಮಾಡಬೇಕು, ನಮ್ಮಿಂದ ಏನೋ ಸಾಧ್ಯವಾಗಿದೆ ಅದನ್ನು ನಾವು ಮಾಡಿದ್ವಿ. ಆದರೂ ತುಂಬ ಕೆಲಸಗಳು ಮಾಡೋಕ್ಕಿದೆ. ಇನ್ನೂ ನಮ್ಮ ಸಮುದಾಯಗಳು, ಇಲ್ಲಿರುವ ಎಲ್ಲ ಸಮುದಾಯಗಳು ಬೆಳಿಬೇಕು, ನಮ್ಮ ಮಕ್ಕಳು ಇನ್ನೂ ಚೆನ್ನಾಗಿ ಓದಬೇಕು, ಇನ್ನೂ ಬಹಳಷ್ಟು ಯುವಕರಿಗೆ ಕೆಲಸ ಬರಬೇಕು. ಅದಕ್ಕೆ ಇನ್ನೂ ಈ ಕೆಲಸ ಕಾರ್ಯ ಮುಂದುವರಿಯಲಿ. ಫಾದರ್ ಲಿಯೋ ಅವರು ಹೇಳಿದ ಹಾಗೆ ಇನ್ನೂ ನಮ್ಮ ಸಮುದಾಯಗಳು ಇನ್ನೂ ಚೆನ್ನಾಗಿ ಬೆಳೆಯಲಿ, ನಮ್ಮ ಮಕ್ಕಳು ಇನ್ನು ಚೆನ್ನಾಗಿ ಓದಲಿ, ನಮ್ಮ ಯುವಕರು ಇನ್ನೂ ಬಹಳಷ್ಟು ಯುವಕರಿಗೆ ಕೆಲಸ ಸಿಗಬೇಕಾಗಿದೆ. ಅವರೆಲ್ಲರೂ ಚೆನ್ನಾಗಿ ಎಲ್ಲ ಶಿಕ್ಷಣದಲ್ಲಿ ಉತ್ತೀರ್ಣರಾಗಿ ಎಲ್ಲರಿಗೆ ಕೆಲಸ ಸಿಗಲಿ, ನಮ್ಮ ಸಮುದಾಯಗಳು ಬೆಳೀಲಿ ಅಂತ ನಮ್ಮ ಆಶೆ. ಈ ಒಂದು ಸಂದರ್ಭದಲ್ಲಿ ಮಗದೊಮ್ಮೆ ನನಗೆ 3 ವರ್ಷದ ಕಾಲ ನಮ್ಮೆಲ್ಲ ಕೆಲಸ ಕಾರ್ಯದಲ್ಲಿ ನಮಗೆ ಸಹಕಾರ ನೀಡಿದ್ದಕ್ಕೆ ನಿಮ್ಮೆಲ್ಲರಿಗೆ ಮಗದೊಮ್ಮೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇಲ್ಲಿ ನಮಗೆ ಬಂದಂಥ ಮೊದಲನೇ ದಿನದಿಂದ ಯಾವುದೇ ಕಾರ್ಯಕ್ರಮ ಮಾಡಿದ್ರು, ಹಳ್ಳಿಯಲ್ಲಿ ಕಾರ್ಯಕ್ರಮ ಮಾಡಿದ್ರು, ಸಂಸ್ಥೆಯಲ್ಲಿ ಕಾರ್ಯಕ್ರಮ ಮಾಡಿದ್ರು, ಯಾವತ್ತಿಗೂ ನಮ್ಮ ಜೊತೆ ಇದ್ದಂಥ ಸಾಕ್ಷಿ ಟಿವಿ ಮೈರುದ್ದೀನ್ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸ್ತೇನೆ. ಮಗದೊಮ್ಮೆ ಎಲ್ಲ ಇಲ್ಲಿ ಬಂದಂಥ ಎಲ್ಲ ನಮ್ಮ ಸ್ನೇಹಿತರಿಗೆ, ಇದರ ವಿವಿಧ ಸಂಘಟನೆಗಳ ಮುಖಂಡರು, ಅಭಿಮಾನಿಗಳು ಶಾಲು ಹೊದಿಸಿ, ಹಾರ ಹಾಕಿ, ಫಲಪುಷ್ಪ ನೀಡಿ ಗೌರವಿಸಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಲೋಯಲಾ ಸಮಾಜ ಸೇವಾ ಕೇಂದ್ರದ ಸಿಬ್ಬಂದಿಗಳಾದ ಸುಚಿತ್ರ, ರವೀಂದ್ರ ಜಾನೇಕಲ್, ಮರಿಯಪ್ಪ ಜಾಗೀರ್ಪನ್ನೂರ್, ಬಸವಲಿಂಗಪ್ಪ ಜಾಗೀರ್ಪನ್ನೂರ್, ಅನ್ನಮ್ಮ ಚಿಕಲ್ಪರ್ವಿ, ಸುನೀತಾ ಸಾಗರ್ ಕ್ಯಾಂಪ್, ಬಸವರಾಜ್ ಹರ್ವಿ, ವಿಜಯಲಕ್ಷ್ಮಿ ಮಾನ್ವಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಶಾಪಿಂಗ್ ಸಕ್ಕತ್ತಾಗಿದೆ ಅಲ್ವಾ? ಹಾ ಡ್ಯಾಡ್. ಅಪ್ಪ ನಿಮ್ಮ ಡ್ರಿಪ್ ಕೂಲ್ ಆಗಿದೆ. ಡ್ರಿಪ್ ಅಂದ್ರೆ ನಿಮ್ಮ ಔಟ್ಫಿಟ್ ಕೂಲ್ ಆಗಿದೆ. ಐ ನೋ ದಟ್. ಮತ್ತೆ ಇದು? ದಿಸ್ ಇಸ್ ಗ್ರೇಟ್ ಡ್ಯಾಡ್, ಬಟ್ ರೈಟ್ ನೌ ದಿಸ್ ಇಸ್ ಮೈ ವೈಬ್. ವೈಬ್ ಅಂದ್ರೆ ಮೈ ಟೈಪ್, ಲೈಕ್ ದಿಸ್. ಫ್ಯಾಮಿಲಿಗೆ ನಾವು ಹೇಳ್ತೀವಿ ಫ್ಯಾಮ್. ಅಂದ್ರೆ ಇದು ಫ್ಯಾಮ್ ಜಾಮ್. ಈಗ ಅರ್ಥ ಆಯ್ತಾ? ಎಲ್ಲ ಅರ್ಥ ಆಗ್ತಾ ಇದೆ. ನ್ಯೂ ಟೈಮ್ಸ್, ನ್ಯೂ ಟ್ರೆಂಡ್ಸ್.